मतदान ನಮ್ಮ ಹಕ್ಕು ದಯವಿಟ್ಟು ಮತ ಚಲಾಯಿಸಿರಿ। स्वागत है आपका बी न्यूज नेशन में। मैं हूं आबिद हुसैन शेख। राहुल गांधी अधकच्चे नायक हैं, बसवनगौड़ा पाटिल का बड़ा आरोप। आज बीजापुर में युगादि त्योहार के पावन अवसर पर अपने परिवार समेत पूजा अर्चना करने सिद्धेश्वर देवस्थान पहुंचे नगर विधायक बसवनगौड़ा ने मीडिया से बात करते हुए सांसद रमेश जिगजनगी पर निशाना साधते हुए कहा कि पिछले विधानसभा चुनाव में जनता ने मुझे जितवाकर मेरे विरोधियों को लात मारी है। जिन्होंने लात खाई है वो अपने अनुभव बता रहे हैं। मोदी की तारीफ करते हुए कहा कि मोदी के नेतृत्व में भारत देश विश्व के ताकतवर देशों में भारत चौथा स्थान पर पहुंच गया है। राहुल गांधी पर बरसते हुए कहा कि राहुल एक अधकच्चे नायक हैं। ऐसे नायकों के हाथ में फंसकर कांग्रेस विनाश की ओर जा रही है। यूपी में हार के डर से केरला में आकर चुनाव लड़ रहे हैं राहुल। हिंदू विरोधी नीति अपनाकर केरल में पाकिस्तान के समर्थक मुस्लिम लीग के मुसलमान इनका स्वागत कर रहे हैं, कहा बसवनगौड़ा पाटिल ने। जेडीएस कांग्रेस पर कहा कि अब चुनाव से पहले ही दोनों में घमासान मची है, ये मजबूरी की दोस्ती है। सीएम कुमारस्वामी को गैर जिम्मेदार बताते हुए कहा कि पुलवामा आतंकी हमले के बारे में 2 साल पहले ही पता था तो फिर अब तक क्यों नहीं बताया। एक जिम्मेदार पद पर रहकर गैर जिम्मेदाराना बयान नहीं देने चाहिए, कहा बसवनगौड़ा पाटिल ने। महालक्ष्मी माता की जय। शिव सांबजे नमः। पार्वती पते शिव हर हर महादेव। मानव धर्म के संचार प्रलयो प्रदक्षिण विदे स्तोत्राणि सर्वांगिरो जय जय करुणाब्धे श्री महादेव शंभो। ಇವತ್ತು ನಮ್ಮ ಭಾರತದ ಹಿಂದೂ ಸಂಸ್ಕೃತಿಯ ಪದ್ಧತಿ ಪ್ರಕಾರ ಇವತ್ತಿನಿಂದ ಹೊಸ ವರ್ಷ ಪ್ರಾರಂಭ ಆಗ್ತದೆ। ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ, ನಮ್ಮ ವಿಜಯಪುರ ನನ್ನ ಮತಕ್ಷೇತ್ರದ ಎಲ್ಲ ಮಹಾಜನತೆಗೆ ನಾನು ಈ ಒಂದು ಹೊಸ ವರ್ಷ ಉಗಾದಿಯ ಶುಭಾಶಯಗಳನ್ನು ಸಲ್ಲಿಸಿ ಭಾರತ ಜಗತ್ತಿನ ಒಂದು ದೊಡ್ಡ ಶಕ್ತಿ ಆಗಲಿ, ಕರ್ನಾಟಕ ಈ ದೇಶಕ್ಕೆ ಒಂದು ಮಾದರಿ ರಾಜ್ಯ ಆಗಲಿ, ವಿಜಯಪುರ ನಗರ ಮತಕ್ಷೇತ್ರ
ಇಡೀ ಕರ್ನಾಟಕದಲ್ಲಿ ಒಂದು ಮಾದರಿ ವಿಧಾನಸಭಾ ಕ್ಷೇತ್ರ ಆಗಲಿ ಅಂತೇಳಿ ಇವತ್ತು ಎಲ್ಲ ದೇವರಲ್ಲಿ ನಾವು ಮುಂಜಾನೆ 5 ಗಂಟೆಯಿಂದ ಹೋಮ ಹವನಗಳ ಮೂಲಕ ನಮ್ಮ ನಾಡಿಗೆ ಮಳೆ ಬೆಳೆ ಆಯುರ ಆರೋಗ್ಯ ಸಿರಿ ಸಂಪತ್ತು ಆ ಭಗವಂತ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಹಾಂ, ಮೋದಿಯವರು ಮತ್ತೆ ಪ್ರಧಾನಮಂತ್ರಿಗಳಾಗಬೇಕು. ಭಾರತ ಅತ್ಯಂತ ಕಷ್ಟದ ದಿನಗಳಲ್ಲಿದೆ. ದೇಶ ವಿರೋಧಿ ಚಟುವಟಿಕೆಗಳು, ದೇಶ ವಿರೋಧಿ ಹೇಳಿಕೆಗಳು ಇವತ್ತೇನು ವಿರೋಧ ಪಕ್ಷಗಳು ಕೊಡ್ತಾ ಇವೆ. ಅದಕ್ಕೆ ಸೂಕ್ತ ವ್ಯಕ್ತಿ ಅಂದರೆ ಇವತ್ತು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಇನ್ನೂ 10-15 ವರ್ಷ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಭಾರತವನ್ನು ಅಮೇರಿಕ ರಷ್ಯಾದಕ್ಕಿಂತ ಹೆಚ್ಚು ಶಕ್ತಿಶಾಲಿ ರಾಷ್ಟ್ರ, ಈಗಾಗಲೇ ಭಾರತವನ್ನು 5 ವರ್ಷದಲ್ಲಿ 4ನೇ ಶಕ್ತಿಶಾಲಿ ರಾಷ್ಟ್ರ ಮಾಡಿದ್ದಾರೆ. ಬರುವ 5 ವರ್ಷದಲ್ಲಿ ಜಗತ್ತಿನ ಒಂದು ದೊಡ್ಡ ಶಕ್ತಿಯಾಗಿ ಆಗಲೇ ಅಂತೇಳಿ ಆ ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೀವಿ. ವಿಚಾರ ಮಾಡಿರಿ, ಈ ರೀತಿ ಅವರು ಹೀಗೆ ಕಚ್ಚಾಡ್ತಾರಂದರೆ 20-30 ಪಕ್ಷ ಕೂಡಿ ದೇಶ 5 ವರ್ಷ ಹಂಗೆ ನಡೆಸ್ತಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಅಮಿತ್ ಶಾ ಹೇಳ್ದಂಗೆ ಸೋಮವಾರ ಮುಂಜಾನೆ ಒಬ್ಬ ಪ್ರಧಾನಮಂತ್ರಿ, ಮಧ್ಯಾಹ್ನದಾಗ ಒಬ್ಬ ಪ್ರಧಾನಮಂತ್ರಿ, ಮತ್ತು ಮಂಗಳವಾರ ಒಬ್ಬ ಪ್ರಧಾನಮಂತ್ರಿ, ಮತ್ತು ಮಧ್ಯಾಹ್ನದಿಂದ ಒಬ್ಬ ಪ್ರಧಾನಮಂತ್ರಿ, ಈ ರೀತಿ ದೇಶ ನಡೆಸಲಿಕ್ಕೆ ಆಗೋದಿಲ್ಲ. ಇವತ್ತು ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವ್ರನ್ನ ಬಿಟ್ಟರೆ ಪ್ರಧಾನಮಂತ್ರಿ ಆಗುವಂಥ ಅರ್ಹತೆ ಇಡೀ ದೇಶದಲ್ಲಿ ಯಾವುದೇ ರಾಜಕೀಯ ಪಕ್ಷದ ನಾಯಕರಲ್ಲಿ ಇಲ್ಲ. ಮತ್ತು ಅಡ್ವಾಣಿಯವರೊಂದು ಬ್ಲಾಗಲ್ಲಿ ನೋಡ್ರಿ, ಅದ್ವಾನಿಯವರು, ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ದೇಶದ ಅತ್ಯಂತ ಹಿರಿಯ ಮತ್ತು ಶ್ರೇಷ್ಠ ನಾಯಕರು. ಅವರ ಭಾವನೆಗಳು ಒಳ್ಳೆಯದಿದೆ. ಶ್ರೀ ಲಾಲ್ ಕೃಷ್ಣ ಅದ್ವಾನಿಯವರು ಹೇಳಿದ್ದೇನೆಂದರೆ, ಅವರು ಹೇಳಿದ್ರಲ್ಲಿ ವಿರೋಧ ಪಕ್ಷಗಳಿಗೊಂದು ಕಿವಿಮಾತಿದೆ. ನೀವು ದೇಶ ವಿರೋಧಿ ಹೇಳಿಕೆಗಳನ್ನು ಕೊಡುವುದು ಬೇಡ, ನೀವು ಸಹ ದೇಶದ ಪರವಾಗಿ ನಿಲ್ಲರಿ ಅನ್ನುವಂಥ ಸಂದೇಶ ಅದ್ವಾನಿಯವರು ಕೊಟ್ಟಿದ್ದಾರೆ. ಅದನ್ನು ನಾವು ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದೀವಿ. ಅದ್ವಾನಿಯವರು ಹೌದು, ಕೆಲವೊಂದು ಹೇಳಿಕೆಗಳು ನಾವು ಇಡೀ ಕಾಂಗ್ರೆಸ್ನಲ್ಲಿರೋರು ಎಲ್ಲರೂ ದೇಶದ್ರೋಹಿಗಳು ತಿಳಿಯೋದಿಲ್ಲ. ಅನೇಕ ಒಳ್ಳೆಯವರು ಪ್ರಾಮಾಣಿಕರಲ್ಲಿದ್ದಾರೆ, ಪಾಪ ಅವ್ರಿಗೆ ಧ್ವನಿ ಇಲ್ಲ. ಜನತಾದಳದಲ್ಲಿದ್ದಾರೆ, ಸಮಾಜವಾದಿ ಪಾರ್ಟಿಯಲ್ಲಿದ್ದಾರೆ, ಕಮ್ಯುನಿಸ್ಟರಲ್ಲಿದ್ದಾರೆ. ಆ ದೇಶ ಪರವಾಗಿರುವಂಥ ಧ್ವನಿಗಳು ಇಲ್ಲೇ ಇವತ್ತು ರಾಹುಲ್ ಗಾಂಧಿ ಅಂಥ ಒಬ್ಬ ಅತ್ಯಂತ ಅಪ್ರಬುದ್ಧ ನೇತಾರನ ಕೈಯಾಗಿ ಸಿಕ್ಕು ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ನಾಶದ ಪತನದಂತ ಹೋಗ್ತಾ ಇದೆ. ಕಾರಣ ಏನಂದರೆ ನಾಯಕತ್ವ. ಯಾವ ಪಕ್ಷದಲ್ಲಿ ನಾಯಕತ್ವ ವಿಫಲ ಆಗ್ತದೆ ಆ ಪಕ್ಷ ಇವತ್ತು ದೇಶ ವಿರೋಧಿ ಚಟುವಟಿಕೆಗಳು ನೋಡ್ತಾ ಇದ್ದೀರಿ. ನಿನ್ನೆ ಕೇರಳದಲ್ಲಿ ಅವ್ರ ನಾಮಪತ್ರದಲ್ಲಿ ಮುಸ್ಲಿಂ ಲೀಗು, ಪಾಕಿಸ್ತಾನ ಪರವಾಗಿ ಇರುವಂತಹ ಒಂದು ಭಾವನೆ ಬರೋ ರೀತಿಯಲ್ಲಿ ಯಾಕೆ ಬಂದರೋರು ಹಿಂದೂ ಬಾವುಳ್ಯವುಳ್ಳ ಅಂತ ಉತ್ತರ ಪ್ರದೇಶದ ಅಮೇಥಿ ರಾಯಬರೇಲಿ ಬಿಟ್ಟು ಮುಸ್ಲಿಮರು ಕ್ರಿಶ್ಚಿಯನ್ರು ಇರುವಂಥ ಒಂದು ಪ್ರದೇಶಕ್ಕೆ ಬರೋದು ಉದ್ದೇಶನು ಅಂದರೆ ಹಿಂದೂಗಳ ಮೇಲೆ ವಿಶ್ವಾಸವಿಲ್ಲ ಅಥವಾ ಹಿಂದೂ ವಿರೋಧಿ ಅವ್ರ ನೀತಿಯಿಂದ ಅವ್ರಿಗೆ ಭಯ ಇದೆ. ತಾಕತ್ತಿದ್ರೆ ರಾಯಬರೇಲಿ ನಿಂದಿರಬೇಕಾಗಿತ್ತು, ಮತ್ತು ಅವರ ಶಕ್ತಿ ತೋರಿಸ್ಬೇಕಾದ್ರೆ ಅವ್ರು ಅಭಿವೃದ್ಧಿ ಮಾಡಿದ್ರೆ ಆ ಮತಕ್ಷೇತ್ರಗಳೇ ಅಭಿವೃದ್ಧಿ ಆಗಿಲ್ಲ. ಅದಕ್ಕೆ ಪಲಾಯನ ಮಾಡಿ ಕೇರಳಕ್ಕೆ ಓಡಿ ಬಂದಿದ್ದಾರೆ. ಅದು ಅಲ್ಲಿ ಬಂದ್ರೂ ಸಹಿತ ಅಲ್ಲೂ ಒಬ್ಬ ವಿಶ್ವನಾಥನೇ ಅದಾನೆ. ಕಾಶಿ ವಿಶ್ವನಾಥ ಇದ್ದರೆ ನೋಡ್ರಿ, ಅದ್ವಾನಿಯವರು, ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ದೇಶದ ಅತ್ಯಂತ ಹಿರಿಯ ಮತ್ತು ಶ್ರೇಷ್ಠ ನಾಯಕರು. ಅವರ ಭಾವನೆಗಳು ಒಳ್ಳೆಯದಿದೆ. ಶ್ರೀ ಲಾಲ್ ಕೃಷ್ಣ ಅದ್ವಾನಿಯವರು ಹೇಳಿದ್ದೇನೆಂದರೆ, ಅವರು ಹೇಳಿದ್ರಲ್ಲಿ ವಿರೋಧ ಪಕ್ಷಗಳಿಗೊಂದು ಕಿವಿಮಾತಿದೆ. ನೀವು ದೇಶ ವಿರೋಧಿ ಹೇಳಿಕೆಗಳನ್ನು ಕೊಡುವುದು ಬೇಡ, ನೀವು ಸಹ ದೇಶದ ಪರವಾಗಿ ನಿಲ್ಲರಿ ಅನ್ನುವಂಥ ಸಂದೇಶ ಅದ್ವಾನಿಯವರು ಕೊಟ್ಟಿದ್ದಾರೆ. ಅದನ್ನು ನಾವು ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದೀವಿ. ಅದ್ವಾನಿಯವರು ಹೌದು, ಕೆಲವೊಂದು ಹೇಳಿಕೆಗಳು ನಾವು ಇಡೀ ಕಾಂಗ್ರೆಸ್ನಲ್ಲಿರೋರು ಎಲ್ಲರೂ ದೇಶದ್ರೋಹಿಗಳು ತಿಳಿಯೋದಿಲ್ಲ. ಅನೇಕ ಒಳ್ಳೆಯವರು ಪ್ರಾಮಾಣಿಕರಲ್ಲಿದ್ದಾರೆ, ಪಾಪ ಅವ್ರಿಗೆ ಧ್ವನಿ ಇಲ್ಲ. ಜನತಾದಳದಲ್ಲಿದ್ದಾರೆ, ಸಮಾಜವಾದಿ ಪಾರ್ಟಿಯಲ್ಲಿದ್ದಾರೆ, ಕಮ್ಯುನಿಸ್ಟರಲ್ಲಿದ್ದಾರೆ. ಆ ದೇಶ ಪರವಾಗಿರುವಂಥ ಧ್ವನಿಗಳು ಇಲ್ಲೇ ಇವತ್ತು ರಾಹುಲ್ ಗಾಂಧಿ ಅಂಥ ಒಬ್ಬ ಅತ್ಯಂತ ಅಪ್ರಬುದ್ಧ ನೇತಾರನ ಕೈಯಾಗಿ ಸಿಕ್ಕು ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ನಾಶದ ಪತನದಂತ ಹೋಗ್ತಾ ಇದೆ. ಕಾರಣ ಏನಂದರೆ ನಾಯಕತ್ವ. ಯಾವ ಪಕ್ಷದಲ್ಲಿ ನಾಯಕತ್ವ ವಿಫಲ ಆಗ್ತದೆ ಆ ಪಕ್ಷ ಇವತ್ತು ದೇಶ ವಿರೋಧಿ ಚಟುವಟಿಕೆಗಳು ನೋಡ್ತಾ ಇದ್ದೀರಿ. ನಿನ್ನೆ ಕೇರಳದಲ್ಲಿ ಅವ್ರ ನಾಮಪತ್ರದಲ್ಲಿ ಮುಸ್ಲಿಂ ಲೀಗು, ಪಾಕಿಸ್ತಾನ ಪರವಾಗಿ ಇರುವಂತಹ ಒಂದು ಭಾವನೆ ಬರೋ ರೀತಿಯಲ್ಲಿ ಯಾಕೆ ಬಂದರೋರು ಹಿಂದೂ ಬಾವುಳ್ಯವುಳ್ಳ ಅಂತ ಉತ್ತರ ಪ್ರದೇಶದ ಅಮೇಥಿ ರಾಯಬರೇಲಿ ಬಿಟ್ಟು ಮುಸ್ಲಿಮರು ಕ್ರಿಶ್ಚಿಯನ್ರು ಇರುವಂಥ ಒಂದು ಪ್ರದೇಶಕ್ಕೆ ಬರೋದು ಉದ್ದೇಶನು ಅಂದರೆ ಹಿಂದೂಗಳ ಮೇಲೆ ವಿಶ್ವಾಸವಿಲ್ಲ ಅಥವಾ ಹಿಂದೂ ವಿರೋಧಿ ಅವ್ರ ನೀತಿಯಿಂದ ಅವ್ರಿಗೆ ಭಯ ಇದೆ. ತಾಕತ್ತಿದ್ರೆ ರಾಯಬರೇಲಿ ನಿಂದಿರಬೇಕಾಗಿತ್ತು, ಮತ್ತು ಅವರ ಶಕ್ತಿ ತೋರಿಸ್ಬೇಕಾದ್ರೆ ಅವ್ರು ಅಭಿವೃದ್ಧಿ ಮಾಡಿದ್ರೆ ಆ ಮತಕ್ಷೇತ್ರಗಳೇ ಅಭಿವೃದ್ಧಿ ಆಗಿಲ್ಲ. ಅದಕ್ಕೆ ಪಲಾಯನ ಮಾಡಿ ಕೇರಳಕ್ಕೆ ಓಡಿ ಬಂದಿದ್ದಾರೆ. ಅದು ಅಲ್ಲಿ ಬಂದ್ರೂ ಸಹಿತ
ಅಲ್ಲೂ ಒಬ್ಬ ಈಶ್ವರನೇ ಅದಾನೆ, ವಿಶ್ವನಾಥನೇ ಅದಾನೆ. ಕಾಶಿ ವಿಶ್ವನಾಥ ಇದ್ದರೆ ಇಲ್ಲಿ ಇಲ್ಲಿ ಯಾವುದು ಹಾಂ ಇಲ್ಲೂ ಸಹ ಇನ್ನೊಬ್ಬ ವಿಶ್ವನಾಥ ಅದಾನೆ. ಯಾವ ಕಾಲಕ್ಕೂ ನಮ್ಮ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡೋರಿಗೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಇಲ್ಲ. ಕಳೆದ ವಿಧಾನಸಭೆ ಚುನಾವಣೆ ಯಾರು ಮಾಡಿದ್ದಾರೆ ಅವರಿಗೆ ಈಗಾಗಲೇ ನನ್ನನ್ನು ಆಯ್ಕೆ ಮಾಡೋದ್ರ ಮೂಲಕ ಅವ್ರು ಒದ್ದಿದ್ದಾರೆ. ಅವ್ರು ಒದ್ದಿದ್ದು ಪೆಟ್ಟು ಗೊತ್ತಾಗಿದೆ, ಎಷ್ಟು ಕೆಟ್ಟ ಒದ್ದಿದ್ದಾರಪ್ಪ ನಮಗತ್ತೆ. ಅದಕ್ಕೆ ಈಗ ಯಾರು ಬಿ ಜೆ ಪಿ ವಿರುದ್ಧ ಮಾಡ್ತಾರಂದ್ರೆ ಅವ್ರಿಗೂ ಒದಿತಾರತ್ತೆ ಅನ್ನೋ ಅವ್ರು ಸಲಹೆ ಕೊಟ್ಟಾರಲ್ಲ, ಅವ್ರು ಹಿಂದೆ ಯಾರ್ಯಾರು ಒದಿಸ್ಕೊಂಡಿದ್ದಾರೆ ಅವ್ರ ಅನುಭವ ಆಗಿ ಅದನ್ನು ಸಲಹೆ ಕೊಟ್ಟಿದ್ದಾರೆ. और खबरों के लिए देखते रहिए बी न्यूज नेशन. ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ಬಂಪರ್ ಆಫರ್ ಬೈ 3 ಗೆಟ್ 3. ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿ ಇರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಬೈ 3 ಗೆಟ್ 3 ಫಾರ್ಮಲ್ ಕ್ಯಾಜುವಲ್ ವಿಂಟರ್ ವೆಸ್ಟರ್ನ್ಸ್ ಬಂಪರ್ ಆಫರ್ ಫ್ಲಾಟ್ ಸೇಲ್ $299 $399 $499. ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಬೈ 1 ಗೆಟ್ 1 ಫ್ರೀ. ಇದು ಆಫರ್ ಸಿಲ್ಕ್ ಸಾರೀಸ್ ಕಾಟನ್ ಸಾರೀಸ್ ಡಿಸೈನ್ ಸಾರೀಸ್ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ. ಈ ಆಫರ್ ಸೀಮಿತ ಅವಧಿಗೆ ಮಾತ್ರ. ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ. ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ನಿಯರ್ ಸಿದ್ದೇಶ್ವರ ಟೆಂಪಲ್ ಬಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್ ಗುರುಕುಲ್ ರೋಡ್ ವಿಜಯಪುರ್. ಮೊಬೈಲ್ ನಂಬರ್ 7030170909. बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।